ಇವತ್ತು ನನಗೆ ಇಷ್ಟ ಇಲ್ಲ ಅಂದ್ರೂ ಕಾಂಕ್ರೀಟ್ ತಿಂದೆ. ಲ್ಯಾಟ್ರಿ. ಹಾಯ್, ನಾನು ದೇವು. ಇದು ನನ್ನ ಡೈಲಿ ವ್ಲಾಗ್ನ ಮೊದಲನೇ ದಿನವಾಗಿರುತ್ತೆ. ಬೆಳಗ್ಗೆ ಮುಂಚೆ ರೆಡಿ ಆಗಿಬಿಟ್ಟು ತಿಂಡಿಗೆ ಹೋಗ್ತೀನಿ. ಕಾಂಕ್ರೀಟ್ ಇಷ್ಟ ಇಲ್ಲ ಅಂದರೂ ಸ್ವಲ್ಪ ತಿಂದೆ. ತಿಂದ್ಕೊಂಡು ರೂಮಿಗೆ ಹೋಗೋದ್ರೊಳಗೆ ಪ್ರೇಯರ್ ಸ್ಟಾರ್ಟ್ ಆಗಿತ್ತು. ಪ್ರೇಯರ್ ಮುಗಿದ ತಕ್ಷಣ ಇವತ್ತು ಕೆನರಾ ಬ್ಯಾಂಕ್ ಫೌಂಡರ್ಸ್ ಡೇ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫಂಕ್ಷನ್ ಇಟ್ಕೊಂಡಿರ್ತಾರೆ. ಫಂಕ್ಷನಲ್ಲಿ ಭಾಗಿಯಾಗದೆ. ಇದು ಆಕ್ಚುಲಿ ಚೆನ್ನಾಗಿದೆ. ಆಮೇಲೆ ಎಲ್ಲರೂ ಒಂದು ಪೋಸ್ ಕೊಟ್ಟು ಫೋಟೋ ಹೊಡ್ಸ್ಕೊಂಡ್ವಿ. ಆಮೇಲೆ ಫಸ್ಟ್ ಸ್ಟೇಷನಿಗೆ ಬಂದೆ. ಫಸ್ಟ್ ಸ್ಟೇಷನ್ ನೋಡಿದ್ರೆ ಮಧ್ಯಾಹ್ನವರೆಗೂ ಬರೀ ನೋಟ್ಸ್ ಬರ್ಸೋದೇ ಆಯಿತು. ಅಷ್ಟರೊಳಗೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನಕ್ಕೆ ಊಟಕ್ಕೆ ಜೋಳದ ರೊಟ್ಟಿ ಮತ್ತು ಹುರುಳಿ ಪಲ್ಯ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಇತ್ತು. ಇವತ್ತು ಕೇಸರಿಬಾತ್ ಬೇರೆ ಮಾಡಿದ್ರು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಾಗಾಸು. ಊಟ ಆಗಿ ಮಧ್ಯಾಹ್ನ ಮೇಲೆ ಕ್ಲಾಸಿಗೆ ಹೋದೆ. ಕ್ಲಾಸಲ್ಲಿ ನೋಡ್ರಿ ಹೇಗಿರುತ್ತೆ ಅಂತ ಹೇಳಿ. ಇವತ್ತು ಮಧ್ಯಾಹ್ನ ಮೇಲೆ ಸ್ಪೆಂಡರ್ ಇಂಜಿನ್ನ ಗೇರ್ ಬಾಕ್ಸ್ ಬಗ್ಗೆ ಫುಲ್ ಕ್ಲಾಸ್ ಇತ್ತು. ಪ್ರಾಕ್ಟಿಕಲ್ ಮಾಡೋ ಇದನ್ನ ಮಾಡ್ರಿ. ಇದನ್ನ ಹೆಡ್ ಪ್ರಾಕ್ಟಿಕಲ್ ಮಾಡೋದು ಇನ್ನೊಂದು ಸಲ ಮಾಡ್ಬೋದು ಬೇಕಾದ್ರೆ. ಈಗ ಅವಕಾಶ ಇದೆ. ಅದಾಗ್ತಿದ್ಯಾ? ಈಗ ಇದನ್ನು ಹಾಗೆ ಬೈಕ್ ಮೆಕ್ಯಾನಿಕ್ ಕಲಿಬೇಕಂತ ಯಾರಿಗಾರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕ್ತೀನಿ. ಆ ನಂಬರಿಗೆ ಕಾಲ್ ಮಾಡಿ. ಇದಕ್ಕೆ ಏನೇನು ಅರ್ಹತೆ ಬೇಕು ಅಂತ ಹೇಳಿದ್ರೆ ಮೊದಲು BPL ಕಾರ್ಡ್ ಇರಬೇಕು, ಹಾಗೆ ರೂರಲ್ ಆಗಿರಬೇಕು. ಹಾಗೆ ನೋಡಿ ಈ ಟ್ರೈನಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಊಟ, ತಿಂಡಿ ಮತ್ತು ರೂಮು ಪ್ರತಿಯೊಂದು ಫ್ರೀ ಇರುತ್ತೆ. ಹಾಗೆ ಟ್ರೈನಿಂಗ್ ಕೂಡ ಫ್ರೀ ಇರುತ್ತೆ. ನಿಮಗೆ ಯಾರಿಗಾರು ಆಸಕ್ತಿ ಇದ್ದವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ. 4:15ಗೆ ಕ್ಲಾಸ್ ಬಿಟ್ಟ ಮೇಲೆ ಟೀ ಇರುತ್ತೆ ಮತ್ತು ಸ್ನ್ಯಾಕ್ಸ್ ಇರುತ್ತೆ. ಟೀ ಮತ್ತು ಸ್ನ್ಯಾಕ್ಸ್ ಇವತ್ತು ಮಂಡಕ್ಕಿ ಇತ್ತು ಅನಿಸುತ್ತೆ. ಮಂಡಕ್ಕಿ ತಿಂದು ಟೀ ಕುಡಿದ್ಬಿಟ್ಟು ಇವತ್ತು ಈ ಕ್ಲಾಸು ಮುಗಿಸಿದ್ದೀನಿ ಇಲ್ಲಿಗೆ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಫಾಲೋ ಮಾಡಿ, ಹಾಗೆ ಲೈಕ್ಸ್